ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತೊಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಸಿಎಂ ಆಗ್ತಿದ್ದಂತೆ ಮೊದಲ ಪರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಿಕೆಶಿ ತಂತ್ರಗಾರಿಕೆ ಸಕ್ಸಸ್ ಆಗಿದೆ. ತಮ್ಮ ಆಪ್ತನನ್ನೇ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿ ಆತನನ್ನ ಜಯಗಳಿಸುವಂತ ವೇದಿಕೆಯನ್ನ ಸೃಷ್ಟಿಸಿದ್ದು ಇನ್ಯಾರೂ ಅಲ್ಲ, ಡಿಕೆ ಶಿವಕುಮಾರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಾಯಿತು ಡಿಕೆ ಶಿವಕುಮಾರ್ ಬಲ. ಈಗ ಒಗ್ಗಟ್ಟಿನ ಮಂತ್ರ, ಸಿದ್ಧತಾ ಸೂತ್ರ, ಡಿಕೆ ಜಯದ ಮಂತ್ರ. ಇದು ಹೇಗೆ ಸಿಕ್ತು ಗೆಲುವು ಅಂದ್ರೆ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಸಿದ್ಧತಾ ಸೂತ್ರವನ್ನ ಹಿಡಿದು ಡಿಕೆ ಶಿವಕುಮಾರ್ ಜಯದ ಮಂತ್ರವನ್ನ ಪಠಿಸಿದ್ದಾರೆ. ಇಷ್ಟೇ ಗೆಲುವಿಗೆ ಕಾರಣ. ಡಿಕೆ ಶಿವಕುಮಾರ್ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆದರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ಹರೀಶ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಡಿಕೆಶಿ, ಮೊದಲ ಚುನಾವಣೆ ಭರ್ಜರಿ ಯಶಸ್ಸು. ಹೇಗಿತ್ತು ತಂತ್ರಗಾರಿಕೆ ವಿವರಿಸೋದಾದ? ಇದು ಡಿಕೆ ಶಿವಕುಮಾರ್ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ. 10 ತಂತ್ರಗಳನ್ನು ಹೇಳಿದು ಡಿಕೆ ಶಿವಕುಮಾರ್ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ. ಅದರ ಸೀಕ್ರೆಟ್ ನಾನು ನೋಡೋಣ. ತಂತ್ರ 1, ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ಲಾನ್. 2 ದಿನಕ್ಕೆ ಮುಂಚಿತವಾಗಿ ರೆಸಾರ್ಟ್ಗೆ ಹೋಗಿದ್ರು. ಎಲ್ಲ ಶಾಸಕರನ್ನ ಒಂದೆಡೆಗೆ ಸೇರಿಸುವಲ್ಲಿ ಸಕ್ಸಸ್, ರೆಸಾರ್ಟ್ನಲ್ಲಿ ಬೀಳ್ಬಿಟ್ಟಿದ್ರಲ್ಲ. 3ನೇದು, ಮಾಜಿ ಸಿಎಂ ಸಿದ್ದರಾಮಯ್ಯರ ವಿಶ್ವಾಸ ಗಳಿಕೆ. ನೋಡಿ, ರೆಸಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ರು. ಅದು ಕೂಡ ಒಂದು ಸ್ಟ್ರಾಟಜಿ. ಒಂದು ಮತ ಅಸಿಂಧುವಾಗದಂತೆ ಮುನ್ನೆಚ್ಚರಿಕೆ. 139 ನಂಬರ್ ಇತ್ತು ಅವ್ರ ಹತ್ರ, ಒಂದೇ ಒಂದು ಅಸಿಂಧು ಆಗಿಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ಹರೀಶ್, ಡಿಕೆಶಿ ಡಿಸ್ಟಿಂಕ್ಷನ್ನಲ್ಲಿ ಪಾಸ್, ಹೇಗಿತ್ತು ತಂತ್ರಗಾರಿಕೆ ವಿವರಿಸೋದಾದ್ರೆ? ಮಧುಸೂದನ್, ಬಹಳ ಮುಖ್ಯವಾಗಿರುವಂಥದ್ದು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಎದುರಿಸಿದಂತಹ ಮೊದಲ ಚುನಾವಣೆ ಕೂಡ ವಿಧಾನ ಪರಿಷತ್ ಚುನಾವಣೆ ಆಗಿದೆ. ಹಾಗಾಗಿ ಈ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಂತಹ ಡಿಕೆ ಶಿವಕುಮಾರ್ ಅವರು ಈ ಚುನಾವಣೆಯನ್ನ ಶತಾಯಗತಾಯ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಂತ್ರಗಾರಿಕೆ ಪಟ್ಟುಗಳನ್ನ ಕೂಡ ಪ್ರಯೋಗ ಮಾಡಿದ್ರು. ಸೊ ತಮ್ಮ ಬೆಂಬಲಿಗ ಆಗಿರುವಂತಹ ವಿನಯ್ ಕಾರ್ತಿಕ್ ಅವರನ್ನ ಯಾವಾಗ ಕಣಕ್ಕಿಳಿಸ್ತಾರೋ ಆಗಿನಿಂದಲೂ ಕೂಡ ತಂತ್ರಗಾರಿಕೆ ರೂಪದಲ್ಲಿ ನಿರತರಾಗಿದ್ರು. ಸೊ ಒಂದು ಬಹಳ ಪ್ರಮುಖವಾಗಿರುವಂಥದ್ದು ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಮುನ್ನುಡಿಯನ್ನು ಬರೆದ್ರು. ಯಾಕಂತಂದ್ರೆ ನಾಯಕತ್ವ ಬದಲಾವಣೆ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳು ಕೂಡ ನಿರ್ಮಾಣ ಆಗಿತ್ತು. ಅಂದ್ರೆ ಸಿದ್ದರಾಮಯ್ಯವರು ಬಣ ಅನ್ನುವಂಥದ್ದು, ಡಿಕೆ ಶಿವಕುಮಾರ್ ಬಣ ಅನ್ನುವಂಥದ್ದು. ಸೊ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಸಿದ್ದರಾಮಯ್ಯವರನ್ನ ಮೊದಲ ಬಾರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಅಂದ್ರೆ ರೆಸಾರ್ಟ್ಗೆ ಹೋಗೋದಕ್ಕೂ ಮೊದಲು ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡ್ತಾರೆ. ಅಲ್ಲಿ ಕೂಡ ಅವರಿಗೆ ಮನವರಿಕೆ ಮಾಡ್ಕೊಂಡು ಕೊಡ್ತಾರೆ, ಒಂದಷ್ಟು ಸಲಹೆಗಳನ್ನ ಕೂಡ ಪಡಿತಾರೆ. ಅದಾದ ನಂತರ ಎಲ್ಲಾ ಶಾಸಕರನ್ನ ರೆಸಾರ್ಟ್ಗೆ ಸೇರಿಸ್ತಾರೆ. ರೆಸಾರ್ಟ್ ಅಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ಪಡೆಯುವಂತ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಅಲ್ಲಿ ಶಾಸಕರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನ ಕೂಡ ಸಾಧಿಸ್ತಾರೆ. ಅದಾದ ನಂತರ ಮತಗಳು ಯಾವುದೇ ಕಾರಣಕ್ಕೂ ಅಸಿಂಧು ಆಗಬಾರ್ದು, ನಮ್ಮ ಬಳಿ ಇರ್ತಕ್ಕಂಥ 135 + 3 138 ಮತಗಳು ಅಸಿಂಧು ಆಗಬಾರ್ದು ಅನ್ನುವಂಥ ಒಂದು ಪ್ರಾತ್ಯಕ್ಷಿಕೆಯನ್ನ ನಡೆಸ್ತಾರೆ. ಅಣುಕು ಮತದಾನ ಪ್ರಕ್ರಿಯೆಯನ್ನು ಕೂಡ ಆ ರೆಸಾರ್ಟ್ ನಲ್ಲಿ ನಡೆಸ್ತಾರೆ. ಸೊ ಒಬ್ಬೊಬ್ಬ ಅಭ್ಯರ್ಥಿಗೆ ಇಷ್ಟಿಷ್ಟು ಶಾಸಕರು ಮತವನ್ನ ಹಾಕ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಂಡಗಳಾಗಿ ಕೂಡ ವಿಂಗಡಣೆ ಮಾಡ್ತಾರೆ. ಏಜೆಂಟ್ಗಳನ್ನ 5 ಏಜೆಂಟ್ಗಳನ್ನ ಮಾಡ್ತಾರೆ. ಇವೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರ ಸ್ಟ್ರಾಟಜಿಯ ಪ್ರಮುಖ ಭಾಗ ಆಗಿದೆ. ಸೊ ಹಾಗಾಗಿ ಎಲ್ಲ ತಂಡರು ಭಾಗಗಳಾಗಿ ಎಲ್ಲರೂ ಕೂಡ ಅಂದುಕೊಂಡಂತೆ ಕೂಡ ಅವರು ಮತದಾನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನಿರೀಕ್ಷೆ ಮೀರಿ ಗೆಲುವನ್ನು ಸಾಧಿಸಿದ್ರೆ. ಅದೆಲ್ಲದಕ್ಕಿಂತಲೂ ಬಿಜೆಪಿ ಉಚ್ಚಾಟಿತ ಶಾಸಕರ ST ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಇವರೂ ಕೂಡ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದಕ್ಕಿಂತಲೂ ತೆರೆಮರೆಯಲ್ಲಿ ಕೂಡ ಬಿಜೆಪಿ JDS ಶಾಸಕರನ್ನು ಕೂಡ ಹಿಡಿದಿಟ್ಟುಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದೆ. ಅಂದ್ರೆ ಅವರೆಲ್ಲರೂ ಕೂಡ ಸೆಳೆಯುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರ ಸ್ಟ್ರಾಟಜಿಯಿಂದ ಒಂದಷ್ಟು ನಿರೀಕ್ಷೆ ಮೀರಿ ಗೆಲುವು ಸಾಧಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.